ಮಾಜಿ ಸಚಿವ ಪ್ರಭು ಚೌಹಾಣ್ ಅವರ ಪುತ್ರನ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಇದರ ಬೆನ್ನಲ್ಲೇ ಪ್ರಭು ಚೌಹಾಣ್ ಅವರ ಪುತ್ರನ ಬಂಧನದ ಭೀತಿ ಕೂಡ ಎದುರಾಗಿದೆ. ಬೀದರ್ ಪೊಲೀಸರಿಂದ ಇವತ್ತು ಅಥವಾ ನಾಳೆಯ ಒಳಗಾಗಿ ವಿಚಾರಣೆಗೆ ನೋಟಿಸ್ ಅನ್ನು ಕೊಡೋ ಸಾಧ್ಯತೆ ಇದೆ. ವಿಚಾರಣೆಯ ನಂತರದಲ್ಲಿ ಅರೆಸ್ಟ್ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ. ಪ್ರಭು ಚೌಹಾಣ್ ಸಂಬಂಧಿ ಪ್ರಕಾಶ್ ಪವಾರ್ ಎಂಬಾತನಿಂದ ದೂರು ದಾಖಲಾಯಿತು. ಕೊಲೆ ಮಾಡುವ ಉದ್ದೇಶದಿಂದ ನಿವಾಸಕ್ಕೆ ಬಂದಿದ್ರು ಅಂತ ಕಂಪ್ಲೇಂಟ್ ಅನ್ನು ಕೊಡಲಾಗಿದೆ. ಸಂತ್ರಸ್ತೆ ತಂದೆ, ತಾಯಿ, ಸಹೋದರ ಸೇರಿ ಒಟ್ಟು 8 ಜನರ ಮೇಲೆ ಎಫ್ಐಆರ್ ಆಗಿದೆ. ಪ್ರಭು ಚೌಹಾಣ್ ಪುತ್ರನ ವಿರುದ್ಧ, ಪ್ರತೀಕ್ ಚೌಹಾಣ್ ವಿರುದ್ಧ ಸಂತ್ರಸ್ತೆಯೊಬ್ಬರು ದೂರನ್ನ ಕೊಟ್ಟಿದ್ದಾರೆ ಮತ್ತು ತನ್ನ ಮೇಲೆ ಬಂದಂತಹ ಆರೋಪಗಳನ್ನೆಲ್ಲವೂ ಕೂಡ ಸುಳ್ಳು, ಅವರು ನನ್ನ ಮೇಲೆ ವಿನಾಕಾರಣ ಆರೋಪ ಮಾಡ್ತಿದ್ದಾರೆ ಅಂತ ಕೂಡ ನಿನ್ನೆಷ್ಟೇ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ರು. ಈಗ ಸಂತ್ರಸ್ತೆಯ ಕುಟುಂಬದ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿದೆ. ಪ್ರಭು ಚೌಹಾಣ್ನ ಪುತ್ರನ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗ್ತಿದ್ದ ಕೂಡಲೇ ಸಂತ್ರಸ್ತೆ ಕುಟುಂಬಸ್ಥರ ವಿರುದ್ಧವೂ ಕೂಡ ದಾಖಲಾಯಿತು ಕೌಂಟರ್ ಕೇಸ್ಗಳು. ಈಗ ಹೇಗೆ ಸಾಗುತ್ತೆ ಈ ಪ್ರಕರಣ ಅನ್ನೋದನ್ನ ಕಾದು ನೋಡಬೇಕು. ನನ್ನ ಬಳಿಯೂ ಕೂಡ ಬಹಳಷ್ಟು ದಾಖಲೆಗಳಿದೆ ಅಂತ ಆ ಸಂತ್ರಸ್ತ ಯುವತಿ ಕೂಡ ಹೇಳ್ತಾ ಇದ್ದಾರೆ. ಪ್ರಭು ಚೌಹಾಣ್ ಪುತ್ರ ಪ್ರತೀಕ್ ಚೌಹಾಣ್ ವಿಷಯವಾಗಿ ಈಗ ಸದ್ಯ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಏನ್ ಮಾಡ್ತಾರೆ, ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ಕೊಡಲಾಗಿದೆ. ವಿಚಾರಣೆಯ ನೆಪದಲ್ಲಿ ಅರೆಸ್ಟ್ ಆಗತ್ತಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರನಿಗೆ ಬಂಧನದ ಭೀತಿ ಆವರಿಸಿದೆ. ಬೀದರ್ ಪೊಲೀಸರಿಂದ ವಿಚಾರಣೆಗೆ ನೋಟಿಸ್ ಸಹ ಕೊಡುವ ಸಾಧ್ಯತೆ ಇದೆ. ಇತ್ತ ಪ್ರತೀಕ್ ಬಂಧಿಸಿ ನ್ಯಾಯ ಕೊಡಿಸಿ ಅಂತ ಸಂತ್ರಸ್ತೆ ಮನವಿ ಸಹ ಮಾಡಿದ್ದಾರೆ. ನಮ್ಮ ಕುಟುಂಬಕ್ಕೆ ರಕ್ಷಣೆ ಕೊಡುವಂತೆ ಕೂಡ ಕೋರ್ತಾ ಇದ್ದಾರೆ. ಆತ ಪ್ರಭಾವಿಯ ಪುತ್ರನಾಗಿದ್ದಾನೆ ಮತ್ತು ನಮ್ಮ ಮೇಲೆ ಒಂದಷ್ಟು ಜೀವ ಭಯ ಕೂಡ ಇದೆ. ನಮ್ಮ ಕುಟುಂಬಕ್ಕೆ ರಕ್ಷಣೆ ಬೇಕು ಮತ್ತು ನಮಗೆ ನ್ಯಾಯ ಬೇಕು ಅನ್ನೋದು ಆ ಸಂತ್ರಸ್ತೆಯ ಮಾತು. जल्दी से जल्दी न्याय चाहिए. जिस पे मैंने एफआईआर ये किया है उस पे मुझे जल्दी से जल्दी न्याय चाहिए. उनकी तरफ से हमको धोखा भी है तो हमें प्रोटेक्शन भी चाहिए और मुझे न्याय मिले. बस यही चाहती हूँ मैं आप सब लोगों. जल्दी से जल्दी उनको अरेस्ट करें, बस मेरा यही कहना है आप सब. हाँ, सब हो गया, अरेस्ट तो जल्दी से करिए ना. अभी कल हो गया ना एफआईआर, तो अभी जल्दी से जल्दी अरेस्ट करिए. बस मेरा यही है और मुझे न्याय चाहिए और मुझे प्रोटेक्शन भी चाहिए मेरी फैमिली वालों को. हम बहुत डरे हुए हैं कि वो कुछ कर देंगे बोल. उनके रिलेशन है दूसरे लड़कियों के साथ, ऐसे पता है मुझे बस यही न्याय चाहिए कि उसे एफआईआर हो गया तो उसे जल्दी से जल्दी अरेस्ट. देखते हैं अभी हम सिक्योरिटी के लिए. हाँ, हम जाके आते हैं अभी और बात करते. ಪ್ರತೀಕ್ ಚೌಹಾಣ್ ವಿರುದ್ಧ ಬೀದರ್ನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣವನ್ನು ದಾಖಲು ಮಾಡುವಂತಹ ಸಂತ್ರಸ್ತೆ, ನಮ್ಮ ಜೀವಕ್ಕೆ ಭಯ ಇದೆ, ಈ ಕೂಡಲೇ ಆರೋಪಿಯನ್ನ ಬಂಧನಕ್ಕೆ ಒಳಪಡಿಸಬೇಕು, ನಮಗೆ ನ್ಯಾಯ ಒದಗಿಸಿಕೊಡ್ಬೇಕು, ಜೊತೆಗೆ ಸೂಕ್ತ ಭದ್ರತೆಯನ್ನ ಕೊಡಬೇಕು ಅನ್ನುವಂತಹ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೂ ಕೂಡ ಪ್ರತೀಕ್ ಚೌಹಾಣ್ನ ಬಂಧನ ಆಗಿಲ್ಲ. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಡೋ ಹಿನ್ನೆಲೆಯಲ್ಲಿ ಈಗ ಪೊಲೀಸರು ಕೂಡ ತಯಾರಿ ನಡೆಸಿಕೊಂಡಿದ್ದಾರೆ. ಮಗದೊಂದು ಕಡೆಯಲ್ಲಿ ಸಂತ್ರಸ್ತೆಯ ಕುಟುಂಬದ ವಿರುದ್ಧವಾಗಿಯೂ ಕೂಡ ಕೇಸ್ ದಾಖಲಾಗಿದೆ.